ಮನೇಲಿ ಒಬ್ಬರೇ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟೆ. ಅಡುಗೆ ಬಟ್ಟೆ ಪಾತ್ರೆ ಎಲ್ಲನೂ ಕೆಲಸ ಮಾಡಿ ಮಾಡಿ ಇವತ್ತು ಮನೇಲಿ ರಜೆ ಇದೆ, ಸ್ವಲ್ಪ ಹೆಡ್ಬಿಟ್ಟು ಕೆಲಸ ಮಾಡೋಣ, ಸ್ವಲ್ಪ ಹೆಲ್ಪ್ ಮಾಡೋಣ ಅನ್ನೋದೇ ಇಲ್ಲ ಇವ್ರಿಗೆ. ಒಬ್ಬಳೇ ಮಾಡಿ ಸಾಯ್ತಾ ಇದ್ದೀನಿ. ಆಯ್ತಾ ಸರ್ ನಿದ್ದೆ? ನಾಡಿದ್ದು ನಮ್ಮ ಅಣ್ಣನ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ ಅಂತ ಗೊತ್ತಿದ್ರು ಇವತ್ತು ಊರಿಗೆ ಹೋಗ್ಬೇಕಂತ ಗೊತ್ತಿಲ್ವಾ ನಿಮ್ಗೆ? ಇಷ್ಟೋವರೆಗೂ ನಿದ್ದೆ ಮಾಡ್ತಿದ್ದೀರಲ್ಲ, ಸರಿನಾ? ಏನೋ ಊರಿಗೆ ಹೋಗ್ತಾ ಇದೀಯಾ? ಹೌದು, ಇವತ್ತೇ ನಾನು ಮತ್ತು ಮಗು ಇಬ್ರು ಊರಿಗೆ ಹೋಗ್ತಾ ಇದೀವಿ. ಹಾ ಸರಿ ಬಿಡು, ನಾನು ಡ್ರಾಪ್ ಮಾಡ್ತೀನಿ. ರೂಪಾ, ನಮ್ಮ ಫ್ರೆಂಡ್ ಮೀಟ್ ಮಾಡ್ಕೊಂಬರ್ತೀನಿ ಕಣೆ, ತುಂಬ ದಿವಸ ಆಯಿತು ಅವ್ನು ಮೀಟ್ ಮಾಡಿ. ಹಲೋ ರೀ, ಸಾಯಂಕಾಲ ಬಂದು ಡ್ರಾಪ್ ಮಾಡ್ತೀನಿ ಅಂತ ಅಂದಿದ್ರಲ್ಲ, ಇನ್ನೂ ಬಂದೇ ಇಲ್ಲ. ಟೈಮ್ ಆಯ್ತು, ಬೇಗ ಬನ್ನಿ. ಅಯ್ಯೋ, ಯಾವುದೋ ಫ್ರೆಂಡ್ ಮೀಟ್ ಮಾಡಕ್ಕೆ ಬಂದೆ, ಟ್ರಾಫಿಕಲ್ಲಿ ಬೇರೆ ತಗ್ಲಾಕೊಂಬಿಟ್ಟಿದ್ದೀನಿ ಚಿನ್ನ. ಆಯ್ತು ಬಿಡಿ, ನಾವೇ ಹೋಗ್ತೀವಿ, ನಮಗೂ ದಾರಿ ಗೊತ್ತಿದೆ. ಬಾ ಚಿನ್ನ, ಹೋಗೋಣ. ಆಹಾ, ಮನೆ ಎಷ್ಟು ಪ್ರಶಾಂತವಾಗಿದೆ. ಹೆಂಡತಿ ಕಾಟ ಇಲ್ಲ, ಮಗು ಅಳು ಇಲ್ಲ, ಸೊಳ್ಳೆ ಕಾಟನೂ ಇರಬಾರ್ದು. ಕ್ಯಾ ಈಗ ಟಕ್ ಟಕ್ ಅಂತ ರೆಡಿ ಆಗ್ಬಿಟ್ಟು ಆರಾಮಾಗಿ ಗುಂಡಾಕ್ಬೋಣ. ಎಸ್, ಆಹಾ, ಮನೆಯಲ್ಲಿ ಒಬ್ಬನೇ, ಹೆಂಡತಿ ಮಗು ಇಲ್ಲ. ತಿಂಗಳಿಗೊಂದ್ಸರಿ ಹೆಂಡತಿ ತವ್ರಿಗೋಬೇಕು. ಯಾರಪ್ಪ ಇದಿಷ್ಟೊತ್ತಲ್ಲಿ? ಆರಾಮಾಗಿ ಗುಂಡಾಕೋಣ ಅಂದರೆ ಏನಾರ ಒಂದು ಡಿಸ್ಟರ್ಬೆನ್ಸ್ ಅಲ್ವಾ? ಹಾಂ, ಬಂದೆ. ಅರೆ ಪ್ರೀತಿ, ನೀನೇನಮ್ಮ ಇಲ್ಲಿ? ಅಂಕಲ್ ನಮ್ಮ ಮನೇಲಿ ಯಾರೂ ಇಲ್ಲ ಅಂಕಲ್, ಕರೆಂಟೂ ಇಲ್ಲ. ನಿಮ್ಮ ಲ್ಯಾಪ್ಟಾಪಲ್ಲಿ ಸ್ವಲ್ಪ ಹೊತ್ತು ಗೇಮ್ ಆಡ್ಕೊಂಡು ಹೋಗ್ಬೋದಾ? ಅಯ್ಯೋ, ಅದ್ರಲ್ಲಿ ಬ್ಯಾಟ್ರಿ ಬೇರೆ ಇಲ್ಲಮ್ಮ. ಅಂಕಲ್ ಪ್ಲೀಸ್ ಅಂಕಲ್, ಹೋಮ್ವರ್ಕು ಮುಗಿಸಾಯ್ತು, ತುಂಬ ಬೋರ್ ಆಗ್ತಾ ಇದೆ ಅಂಕಲ್, ಪ್ಲೀಸ್. ಸರಿ ಬಾ. ಪ್ರೀತಿ, ಏನು ಅಂಕಲ್? ಏನು ಮಾಡ್ತಾ ಇದೀಯಾ? ಗೇಮ್ ಆಡ್ತಾ ಇದ್ದೀನಿ. ಹೊಸ ಗೇಮ್ ಬಂದಿದೆ, ಹೇಳ್ಕೊಡ್ಲಾ? ಯಾವ ಗೇಮ್ ಅಂಕಲ್? ಬಾ, ಹೇಳ್ಕೊಡ್ತೀನಿ. ಯಾವ ಗೇಮ್ ಹೇಳಿ? ಸುಮ್ಮನೆ ಬಾ. ರೀ, ವ್ಯಾನಿಟಿ ಬ್ಯಾಗ್ ಇಲ್ಲೇ ಬಿಟ್ಟೋಗ್ಬಿಟ್ಟಿದ್ದೀನಿ ರೀ, ತೊಗೊಂಡೋಗ್ತೀನಿ. ಅಯ್ಯೋ ದೇವ್ರೆ,
ಅಮ್ಮ ಅಪ್ಪ ಎಲ್ಲಮ್ಮ? ಹಪ್ಪ ಅಂತೆ ಹಪ್ಪ. ಯಾರೇ ಅದು? ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಅಲ್ಲೇನೇ ಮಾಡ್ತಾ ಇದ್ಯಾ? ಎದ್ಬಾರೆ. ರೂಪಾ, ಯಾಕಾದ್ರೂ ಬಂದು ನಮ್ಮ ಪ್ರಾಣ ತಿನ್ನಕ್ಕೆ. ಅಪ್ಪ ಮಗಳೇ ರಕ್ಷಾ. ರಕ್ಷಾ, ಅಂಕಲ್ ಅಂಕಲ್ ತುಂಬಾ ಬೋರ್ ಆಗ್ತಾ ಇದೆ ಅಂಕಲ್. ರಕ್ಷಾ, ರಕ್ಷಾ ಬಾ ಇಲ್ಲಿ. ಹೇ ಮಗಳೇ, ಸೋಮಣ್ಣ ಚೆನ್ನಾಗಿದ್ದೀರಾ? ಹೇ ನೀನಾ? ಅಯ್ಯೋ ಪಾಪಿ, ನೀನಿನ್ನು ಬದುಕಿದೀಯಾ? ಯಾರು ಬಿಟ್ರು ನಿನ್ನ ಜೈಲಿಂದ? ಅಲ್ಲೇ ಇದ್ದು ಸಾಯೋದು ತಾನೆ. ಆಚೆ ಬಂದು ಇನ್ಯಾರ ಮನೆ ಹಾಳು ಮಾಡಬೇಕು ಅಂತಿದೀಯಾ ಪಾಪಿ? ಓ ನಿನ್ ನೋಡಿದ್ರೆ ಅಯ್ಯೋ ಪಾಪಿ, ಸರ್ವನಾಶ ಆಗೋಗ್ಬಿಡ್ತೀಯಾ. ಹಾಳಾಗೋಗ್ತೀಯೋ, ಹಾಳಾಗೋಗ್ತೀಯಾ. ಉದ್ಧಾರ ಆಗಲ್ಲ, ಸರ್ವನಾಶ ಆಗೋಗ್ಬಿಡ್ತೀಯಾ. ನಾನೇನು ತಪ್ಪು ಮಾಡಿದೆ? ಹೌದು, ನಾನು ತಪ್ಪು ಮಾಡಿದೆ. ಅದಕ್ಕೆ ಕಾನೂನು ನಂಗೆ ಶಿಕ್ಷೆ ಕೊಡ್ತು. ಸಮಾಜ ನನ್ನ ಛೀ ಥೂ ಅಂತ ಹೋಗಿದ್ರು. ಆದರೆ ಮನೆಗೆ ಬಂದರೆ ಹೆಂಡತಿ ಮಕ್ಕಳು ಕೂಡ ಒಗಿತಾ ಇದ್ದಾರೆ. ಇಲ್ಲ, ಇನ್ನು ನನ್ನ ಕೆಲಸ ಇಸ್ಕೊಳಕ್ಕಾಗಲ್ಲ. ಇದಕ್ಕಿಂತ ಬೇರೆ ಶಿಕ್ಷೆ ಇದೆಯಾ? ಇಲ್ಲ ಇಲ್ಲ, ಈ ಶಿಕ್ಷೆನ ನಾನಿನ್ನು ಮುಂದೆ ಅನುಭವಿಸ್ಲೂಬಾರ್ದು. ಶಿಕ್ಷೆ ಶಿಕ್ಷೆ ಏನು ಶಿಕ್ಷೆ ನನಗೆ? ಅಪ್ಪ ಅಪ್ಪ ಅಪ್ಪ. ಕಿರುನಗೆ ಸೂಸುವ ಮನಕ್ಕೆ ತಾಕದಿರಲಿ ಕೀಳು ಮನದ ನ್ಯೂನ್ಯತೆ. ಪ್ರೀತಿಯಿಂದ ನಂಬಿ ಬಂದ ಜೀವಕ್ಕೆ ನಿಷ್ಕಲ್ಮಶ ಮನವೇ ಆಸರೆ.